ವೀಕ್ಷಕರೇ, ದಿನಾಂಕ 22/3/2025ರಂದು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಬೆಸ್ಕಾಂ ಉಪವಿಭಾಗ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ರೈತರು, ಕೂಲಿ ಕಾರ್ಮಿಕರು ಹೊಲದಲ್ಲಿ ಗುಡಿಸಲು ಹಾಗೂ ಬೆಳೆ ರಕ್ಷಣೆಗೆ ರಾತ್ರಿ ವೇಳೆ ಒಂದು ವಿದ್ಯುತ್ ದೀಪ ಅಳವಡಿಸಿಕೊಂಡರೆ ಅದು ಅಕ್ರಮ ಸಂಪರ್ಕವೆಂದು ವಿದ್ಯುತ್ ಕಳ್ಳತನದ ಸೆಕ್ಷನ್ ಅಡಿಯಲ್ಲಿ ಕೇಸು ದಾಖಲಿಸಿ ಸಾವಿರಾರು ರೂಪಾಯಿಗಳು ದಂಡ ಕಟ್ಟಿಸಿಕೊಂಡಿದ್ದು ಸರಿಯಷ್ಟೇ. ಆದರೆ ಜಿಲ್ಲಾ ತಾಲೂಕುಗಳ ಗ್ರಾಮ ಪಂಚಾಯಿತಿ ಪಿಡಿಒಗಳ ಹಳ್ಳಿಗಳಲ್ಲಿ ಪ್ರತಿ ವಿದ್ಯುತ್ ಕಂಬಕ್ಕೆ ಬಲ್ಬ್ ಆಗಿದ್ದು ಹಗಲಿನಲ್ಲೇ ಉರಿಯುತ್ತಿವೆ. ಆಫ್ ಅಂಡ್ ಆನ್ ಸ್ವಿಚ್ ಅಳವಡಿಸದೆ ಹಗಲು ದೀಪ ಉರಿಯುತ್ತಿದ್ದು ಬೆಸ್ಕಾಂಗೆ ಚಿತ್ರದುರ್ಗ ಜಿಲ್ಲೆಯಿಂದ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತಿದ್ದರೂ ಜಾಗೃತಿ ದಳ ಕಣ್ಮುಚ್ಚಿ ಕುಳಿತಿದ್ದು ಇಲಾಖೆ ಇರುವುದು ಯಾವ ಕೆಲಸಕ್ಕೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಇಂತಹ ವಿದ್ಯುತ್ ಸೋರಿಕೆ ತಡೆಯಲೆಂದೇ ಜೆಸ್ಕಾಂ ಜಾಗೃತಿ ದಳ ರಚನೆ ಮಾಡಿರುವುದು. ನಿಮ್ಮ ಇಲಾಖೆಯ ವೈಫಲ್ಯವೇ ವಿದ್ಯುತ್ ಕಂಪನಿಗಳ ನಷ್ಟಕ್ಕೆ ಕಾರಣ. ನಿಮ್ಮ ಕಣ್ಮುಂದೆ ಹಾಡುವಾಗಲೇ ರಸ್ತೆ ಅಕ್ಕಪಕ್ಕದಲ್ಲಿ ವಿದ್ಯುತ್ ಕಳ್ಳತನ ಆಗುತ್ತಿದೆ. ಇದಕ್ಕೆ ಕಡಿವಾಣ ಹಾಕಿ ವಿದ್ಯುತ್ ಉಳಿಸಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಕೊಡಬೇಕು. ದಿನಾಂಕ 25/3/2025ರಂದು ಮೊಳಕಾಲ್ಮೂರು ಜೆಸ್ಕಾಂ ಕಚೇರಿಗೆ ಜೆಸ್ಕಾಂ ಜಾಗೃತಿ ದಳದ ಹಿರಿಯ ಅಧಿಕಾರಿಗಳನ್ನು ಕರೆಸಿ ವಿನಾಕಾರಣ ಹಗಲಿನಲ್ಲಿ ವಿದ್ಯುತ್ ಹಾಳಾಗುವುದನ್ನು ತಪ್ಪಿಸಿ ಅವಶ್ಯಕತೆ ಇರುವವರಿಗೆ ನೀಡಿ ಕಂಪನಿಗೆ ಆಗುತ್ತಿರುವ ಕೋಟ್ಯಾಂತರ ರೂಪಾಯಿ ನಷ್ಟ ತಪ್ಪಿಸುವ ನಿಟ್ಟಿನಲ್ಲಿ ಕಡ್ಡಾಯವಾಗಿ ಸಭೆಗೆ ಬರಬೇಕಾಗಿದೆ ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಗೌರವಾಧ್ಯಕ್ಷರಾದ ಗುಂಡ್ಲೂರು ತಿಮ್ಮಣ್ಣ, ತಾಲೂಕು ಅಧ್ಯಕ್ಷರಾದ ಸೂರ್ಮಳ್ಳಿ ಎಸ್ವಿ ರಾಜಣ್ಣ, ಪ್ರಧಾನ ಕಾರ್ಯದರ್ಶಿಗಳಾದ ಕೋಟೆ ಬಡಾವಣೆ ಎಚ್ವಿ ವೀರಣ್ಣ, ಹಸಿರು ಸೇನೆ ಅಧ್ಯಕ್ಷರಾದ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿಗಳಾದ ಓದೋಬಯನಟ್ಟಿ ಮಹೇಶ್, ಪಿಟಿಹಟ್ಟಿ ಈರಣ್ಣ, ಮಾರ್ನಳ್ಳಿ ರವಿಕುಮಾರ್, ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ, ಪಾಪಯ್ಯ, ಬೆಳವಿನ ಮರದಟ್ಟಿ ದೊಡ್ಡಯ್ಯ, ಎಸ್ಟಿ ಚಂದ್ರಣ್ಣ ಸೇರಿದಂತೆ ತಾಲೂಕಿನ ರೈತ ಸಂಘ ಮತ್ತು ಹಸಿರು ಸೇನೆಯ ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರರು ಸೋಮಶೇಖರ್ ಭಟ್ರಳ್ಳಿ. ಇದು ಗರುಡ ನ್ಯೂಸ್, ಮೊಳಕಾಲ್ಮೂರು. ಮಾನ್ಯ ಸಹಾಯಕ ಕಾರ್ಯಪಾಲಕ ಅಭಿಯಂತರಿಗೆ ನಾವು ರೈತ ಸಂಘದಿಂದ ಒತ್ತಾಯ ಮಾಡೋದೇನೆಂದರೆ, ಇಲ್ಲಿ ಹಗಲಲ್ಲಿ ಬೀದಿ ದೀಪಗಳು ಹಳ್ಳಿಗಳಲ್ಲಿ ಉರಿತಾ ಇದ್ದಾವೆ. ಅದು ಸಾವಿರಾರು ಬೀದಿ ದೀಪಗಳು ಒಂದೊಂದು ಹಳ್ಳಿಗಳಲ್ಲಿ ಉರಿದು ಸರ್ಕಾರಕ್ಕೆ ಭಾರಿ ನಷ್ಟ ಆಗ್ತಾ ಇದೆ. ವಿದ್ಯುತ್ ಉಳಿಸ್ಬೇಕು ಅಂತೇಳಿ ಕಂಪನಿ ಭಾಳಷ್ಟು ವ್ಯವಸ್ಥಿತವಾಗಿ ಪ್ರಚಾರವನ್ನು ಮಾಡಿ ಒಂದು ಯೂನಿಟ್ ವಿದ್ಯುತ್ತನ್ನು ಯಾವ ರೀತಿ ಉಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಪಂಚಾಯತಿಯವರ ನಿರ್ಲಕ್ಷ್ಯದಿಂದ, ಗ್ರಾಮ ಪಂಚಾಯತಿ ನಿರ್ಲಕ್ಷ್ಯತೆಯಿಂದ ಹಗಲತ್ತು ಸಾವಿರಾರು ಬಲ್ಬ್ಗಳು ವಿದ್ಯುತ್ ಸುಟ್ಟು ಲಕ್ಷಾಂತರ ರೂಪಾಯಿ ಕಂಪನಿಗೆ ಮತ್ತು ಸರ್ಕಾರಕ್ಕೂ ನಷ್ಟ ಆಗೋದ್ರಿಂದ ಈ ಜಾಗೃತ ದಳದವರು ಏನು ಬೆಸ್ಕಾಂ ಜಾಗೃತ ದಳದವರು ಬಂದು ಅನಧಿಕೃತವಾಗಿ ಎಲ್ಲೆಲ್ಲಿ ಇವರು ಬಲ್ಬ್ಗಳು ಹಾಕಿದ್ದಾರೆ, ಏನೇನು ಅಕ್ರಮ ಚಟುವಟಿಕೆ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಪಿಡಿಒಗಳು, ಇವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ನಾವು ಹಳ್ಳಿಗಳಲ್ಲಿ ಎಲ್ಲೋ ಗುಡಿಸ್ಲಲ್ಲಿ ರಾತ್ರಿಗೆ ಕಾವಲು ಕಾಯಬೇಕಾದ್ರೆ, ಬೆಳೆ ಕಾವಲು ಕಾಯಬೇಕಾದ್ರೆ ಒಂದು ಬಲ್ಬ್ ಹಾಕೊಂಡಿದ್ರೆ ಆ ಬಲ್ಪಿಗೆ ಬಂದು ಅಕ್ರಮವಾಗಿ ಹಾಕೊಂಡಿದ್ದೀವಿ ಅಂತೇಳಿ 5,000, 10,000, 20,000 ದಂಡ ಹಾಕ್ತೀರಿ. ಆದರೆ ಇಲ್ಲಿ ಸಾವಿರಾರು ಬಲ್ಬ್ಗಳು ಒಂದೊಂದು ಹಳ್ಳಿಗಳಲ್ಲಿ ನೀವು ಹಾಕೊಂಡಿದ್ರು ಕೂಡ, ಅಕ್ರಮವಾಗಿ ಹಾಕೊಂಡಿದ್ರು ಕೂಡ ನೀವು ಯಾಕೆ ಅದನ್ನು ಗಮನ ಹರಿಸಿ ಆ ಕಳ್ಳತನದ ಕೇಸನ್ನು ದಾಖಲಿಸ್ತಾ ಇಲ್ಲ? ನಾವು ರೈತರು ಹೇಳ್ತಾ ಇದ್ದೀವಿ, ಇವತ್ತು ಒಂದು ವಿದ್ಯುತ್ ಕೂಡ ಎಷ್ಟು ಮುಖ್ಯ. ಆ ವಿದ್ಯುತ್ತನ್ನು ಉಳಿಸಿ ಒಂದು 2 ಗಂಟೆ ಹೆಚ್ಚುವರಿಯಾಗಿ ನಮಗೆ ಪಂಪ್ ಸೆಟ್ಗಳಿಗೆ ಕೊಡ್ರಿ ಅಂತ ಒತ್ತಾಯ ಮಾಡಿ ನಾವು 25ನೇ ತಾರೀಕು ಬೆಸ್ಕಾಂ ಜಾಗೃತ ದಳದ ಹಿರಿಯ ಅಧಿಕಾರಿಗಳನ್ನ ಕರೆಸಬೇಕು. ಅವರು ಮುಖಾಂತರ ನಾವು ಚರ್ಚೆ ಮಾಡಬೇಕು. ರೈತರು ಅದಕ್ಕೆ ಈ ಮೊಳಕಾಲ್ಮೂರಿಗೆ ಅವ್ರನ್ನ ಕರೆಸಬೇಕು ಅಂತ ಒತ್ತಾಯ ಮಾಡಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಅವರು ಬೆಸ್ಕಾಂ ಜಾಗೃತ ದಳದವರು ಚಿತ್ರದುರ್ಗದವರು 25ನೇ ತಾರೀಕು ಬರಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ.